ಅಪ್ಪ ಮಾದೇಶ್ವರ ಅಂತಂದೆ ನಮ್ಮ ಅವ್ವ ಸಿಕ್ಕಂಗ್ ಮಾಡಪ್ಪ. ಪ್ರೀತಿಯ ನೋಟ ಕಣ್ಣಲ್ಲಿ ಮನದಿ ಹುಡುಕಿದೆ ನಿನ್ನ ಪ್ರೀತಿ ಬರೀ ಪ್ರೀತಿ ಅಂದ್ಮೇಲೆ ಬ್ರೇಕಪ್ಪು ಇದ್ದೇ ಇರುತ್ತೆ. ಹಾಗೆ ನನ್ನ ಪ್ರೇಮ ದೇವತೆ ರಾಧೆ ಜೊತೆ ಬ್ರೇಕಪ್ ಅಂತಂದ್ರೆ ಅದು ಇಡೀ ಬ್ರಹ್ಮಾಂಡಕ್ಕೆ ಒಂದರ ಬೇಜಾರ್ಪಟ್ಟಂತ ವಿಷಯ. ಸೊ ನಮ್ಮ ಬ್ರೇಕಪ್ ಆಗಿದ್ದಂತ ಜಾಗ, ಆ ಜಾಗದಲ್ಲಿ ನಾನು ರಾಧೆ ಕಲ್ತಾ ಇದ್ವಿ. ಸೊ ನಿಮ್ಗೆ ಈಗ ಆ ಜಾಗನ ತೋರಿಸ್ತೀನಿ ಬನ್ನಿ. ಆದ್ರೂ ಜಾಗ ನಿಂತ್ಕೊಂಡ್ರೆ ಬಹಳ ಬೇಜಾರಾಗ್ತದೆ. ಒಂದು ದಿನ ಗೋಲೋಕದಲ್ಲಿ ರಾಧಾಕೃಷ್ಣರ ದಿವ್ಯ ಲೀಲೆಯ ನಡುವೆ ಒಬ್ಬ ಕೃಷ್ಣನ ಪರಮ ಭಕ್ತನಾದ ಶ್ರೀಧಾಮ ಒಂದು ಸಂದರ್ಭದಲ್ಲಿ ರಾಧೆ ಮತ್ತು ಶ್ರೀಧಾಮ ನಡುವೆ ವಾಗ್ವಾದ ನಡೆಯುತ್ತೆ. ಆ ಕ್ರೋಧದಲ್ಲಿ ಶ್ರೀಧಾಮ ರಾಧೆಗೆ ಶಾಪ ಕೊಡ್ತಾನೆ. ನೀನು ಭೂಲೋಕದಲ್ಲಿ ಜನ್ಮ ತಾಳಿ ಕೃಷ್ಣನಿಂದ ದೂರವಾಗಬೇಕು, ಅದೇ ವಿಯೋಗದ ನೋವನ್ನ ನೀನು ಅನುಭವಿಸ್ಬೇಕು ಅಂತ. ಆ ಶಾಪದ ಪರಿಣಾಮ ರಾಧೆ ಭೂಲೋಕದಲ್ಲಿ ಜನಿಸಿದಾಗ ಅವಳಿಗೆ ಕೃಷ್ಣನ ಮೇಲೆ ಪ್ರೀತಿ ತಕ್ಷಣವೇ ಅರಿವಾಗಲ್ಲ. ಆ ಶಾಪವೇ ಭೂಲೋಕದ ಪ್ರೇಮ ಕಥೆಯನ್ನ ಮುರಿದಾಕತ್ತೆ. ನನ್ನ ರಾಧೆ ಅವಳು ನನ್ನನ್ನು ಇಷ್ಟಪಡಲ್ಲ, ಅವಳ ಹೃದಯದಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟೋದೇ ಇಲ್ಲ. ಆ ಸಮಯದಲ್ಲಿ ನನ್ನ ಹೃದಯ ಮಾತ್ರ ಅಲ್ಲ, ಇಡೀ ಬ್ರಹ್ಮಾಂಡವೇ ನೋವಿನ ಭಾರವನ್ನು ತಾಳಲಾರದೆ ನಡುಗ್ತಾ ಇರುತ್ತೆ. ಇದು ಸಾಮಾನ್ಯ ಬ್ರೇಕಪ್ ಅಲ್ಲ, ಇದು ದೇವರೇ ತಮ್ಮ ಪ್ರೀತಿಯನ್ನು ಅನುಭವಿಸಲು ತಮ್ಮನ್ನೇ ದೂರ ಮಾಡಿಕೊಂಡ ಕತೆ. ಆದರೆ ಒಂದು ದಿನ ಒಬ್ಬ ಅಸುರ ನನ್ನನ್ನು ಅಪಹರಿಸಿಕೊಂಡು ಹೋದ ಅಂತ ಅಂದ್ಕೊಂಡು ರಾಧೆ ಭಯದಿಂದ ನೋವಿನಿಂದ ಅಳ್ತಾ ಕೂತಿರ್ತಾಳೆ. ಆ ಕಣ್ಣೀರಿನ ಹನಿ ಮತ್ತು ನನ್ನ ಕಣ್ಣೀರಿನ ಜೊತೆ ಸೇರಿದಾಗ ಒಂದು ಸರೋವರ ಹುಟ್ಟುತ್ತೆ. ಅದೇನೇ ಪ್ರೇಮ ಸರೋವರ. ಇದು ಬರೀ ಕೆರೆಯ ನೀರಲ್ಲ, ಇದು ನನ್ನ ಮತ್ತು ರಾಧೆಯ ಮರೆಯದ ಪ್ರೀತಿ, ಹೇಳದೆ ಉಳಿದ ವೇದನೆ ಮತ್ತು ಸೇರಲಿಕ್ಕಾಗದ ಪ್ರೀತಿಯ ಕಥೆಯ ಸಾಕ್ಷಿ. ಜಿಮ್ತಕ 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 ಹಾ ಜಿಮ್ತಕ 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 ಜಿಮ್ತಕ. ಈಗ ನಾನು ನಿಮ್ಮನ್ನ ಕರ್ಕೊಂಡೋಗ್ತಾ ಇರೋಂಥ ಜಾಗ ದ್ವಾಪರ ಯುಗದಲ್ಲಿ ನನ್ನನ್ನೇ ದುಶ್ಮನ್ ಮಾಡ್ಕೊಂಡಿದ್ದಂಥ ನಮ್ಮ ಮಾವ ಕಂಸನ ಕೋಟೆ. ಈಗ ನಾನು ನನ್ನ ಮಾಮಾಶ್ರೀ ಕಂಸ ಅವ್ರದ್ದು ಕೋಟೆ ನಾ ತೋರಿಸ್ತೀನಿ ಬನ್ನಿ. ಇದೇ ಕೋಟೆಯಲ್ಲಿ ನಮ್ಮ ಮಾವ ಪ್ರತಿ ಸಲ ಪ್ಲ್ಯಾನ್ ಮಾಡಿ ಹೊಸ ಅಸುರರನ್ನ ಕಳಿಸ್ತಾ ಇದ್ದ ನನ್ನನ್ನು ಕೊಲ್ಲೋದಕ್ಕೆ ಅಂತ. ಆದರೆ ಅವನು ಗೊತ್ತಿರಲಿಲ್ಲ ದೈವ ಇಚ್ಛೆ ಮುಂದೆ ಅವನು ಗೆಲ್ಲಕ್ಕಾಗತ್ತ.
ನಮ್ಮ ಮಾವ ಕಳಿಸ್ತಂತ ಎಲ್ಲ ಹಸುರನ್ನ ನಾನು ವಧೆ ಮಾಡಿದ್ಮೇಲೆ ಅವನಿಗೆ ಏನು ದಾರಿ ತೋಚ್ತೇನೆ ನನ್ನನ್ನು ಅಖಾಡದಲ್ಲಿ ಯುದ್ಧ ಮಾಡೋದಕ್ಕೆ ಅಂತ ಕರೀತಾರೆ. ಸೊ ಈಗ ನಿಮಗೆ ನಾನು ಅಖಾಡ ತೋರಿಸ್ತೀನಿ. ಯಾವ ಅಖಾಡ ಅಂತಂದರೆ, ಕಂಸ ತಾನೇ ಸರ್ವಶ್ರೇಷ್ಠ ಅಂತ ಅಂದ್ಕೊಂಡಿರ್ತಾನೆ. ಆವಾಗ ಕಂಸ ಎಲ್ಲರನ್ನೂ ಸುರನ್ನ ಕಳಿಸಿ ನನ್ನ ಮೇಲೆ ಯುದ್ಧ ಮಾಡಿಸ್ತಾನೆ. ಬಟ್ ನಾನು ಎಲ್ಲರನ್ನೂ ಸೋಲಿಸ್ತೀನಿ. ಆದರೆ ಯಾರೋ ಒಬ್ಬರು ಗುರುಗಳು ಹೇಳ್ತಾರೆ, ಅವ್ರಿಗೆ ಒಂದು ದೊಡ್ಡ ಯಾಗ ಮಾಡಿ ನನ್ನನ್ನು ಅಖಾಡಕ್ಕೆ ಕರೆಸ್ಕೋ, ನಿನ್ನನ್ನು ಯಾರು ಸೋಲ್ಸೋಕ್ಕಾಗಲ್ಲ ಅಂತ ಕಂಸನಿಗೆ ಹೇಳಿರ್ತಾರೆ. ಸೊ ಅದೇ ಖುಷಿಯಲ್ಲಿ ಮತ್ತು ಭ್ರಮೆಯಲ್ಲಿದ್ದ ಕಂಸ ನನ್ನನ್ನು ಅಖಾಡಕ್ಕೆ ಕರೀತಾರೆ, ಸೋಲ್ಸೋಕ್ಕಾಗಲ್ಲ ಅಂತೇಳಿ ನಮ್ಮ ಮಾಮಾಶ್ರೀ. ಸೊ ಆವಾಗ ನಾನು ಅಖಾಡಕ್ಕೆ ಬಂದು ಸೋಲಿಸ್ತೀನಿ. ಆ ಸೋಲಿಸಿದಂಥ ಜಾಗ, ಹಾಗೆ ಕಂಸನ ವಧೆ ಮಾಡಿದ ಜಾಗ, ಇದೇ ಅಖಾಡ. ಹೆಂಗಿದೆ? ಖುಷಿ ಆಗ್ತಾ ಇದೆ. ಇಷ್ಟು 1000 ವರ್ಷ ಆದಮೇಲೆ ಅಖಾಡ ನೋಡೋದಕ್ಕೆ. ಇದೇ ಅಖಾಡ. ಬಲಗಾಲಿಟ್ಟು ಹೋಗೋಣ, ಯಾಕಂದರೆ ಮೊದಲು ಭೂಮಿ ತಾಯಿಗೆ ನಮಸ್ಕಾರ ಮಾಡ್ಕೊಬೇಕು. ಎಷ್ಟೊಂದು ಜನರು ಜೀವ ಕೊಟ್ಟಿದೆ ಅಖಾಡ. ನಾನು ಕಂಸನ್ನ ವಧೆ ಮಾಡಿದ್ಮೇಲೆ ಇಲ್ಲಿ ಬಂದು ವಿಶ್ರಾಂತಿ ತಗೊಂಡಿದ್ದೆ. ಸೊ ಅದಕ್ಕೆ ಇದನ್ನು ವಿಶ್ರಾಮ್ ಘಾಟ್ ಅಂತ ಕರೀತಾರೆ. ಈಗ ನಾನು ವಿಶ್ರಾಮ್ ಘಾಟಲ್ಲಿ ಸ್ವಲ್ಪ ವಿಶ್ರಾಂತಿ ತಗೋತಾ ಇರ್ತೀನಿ. ಆದರೆ ನಿಮಗೊಂದು ಕೆಲಸ ಇದೆ. ಏನು ಅಂತಂದರೆ, ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಬೇಕು. ಯಾಕೆ ಅಂತಂದರೆ, ಇಡೀ ಜಗತ್ತಿಗೆ ಗೊತ್ತಿಲ್ಲದೆ ಇರುವಂಥ ರಾಧಾಕೃಷ್ಣರ ನಿಜವಾದ ಕಥೆ ಬರ್ತಾ ಇದೆ.